ಮಂಡ್ಯದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡಬೇಕು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ನೀಡುತ್ತಿರುವಂತಹ ಹೇಳಿಕೆ ನಾನು ಖಂಡಿಸ್ತೇವೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಬಂಧಿಸುವಂತೆ ಹೇಳಿದ್ದೇನೆ. ಕೀಳು ಪ್ರಚಾರಕ್ಕೆ ಯಾರೂ ಇಂಥ ಹೇಳಿಕೆ ಕೊಡಬಾರದು. ಇವರ ಮೇಲೆ ರಾಷ್ಟ್ರೀಯ ಮಹಿಳಾ ಆಯೋಗ ಕ್ರಮ ಜರುಗಿಸಬೇಕು. ಜಾತಿ ಧರ್ಮಗಳ ಮಧ್ಯೆ ಬೇರೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಮುಸ್ಲಿಂ ಹಿಂದೂಗಳಿಗೆ ನೋವಾಗಿದೆ ಅಂತ ಸೇಠ್ ವಾಗ್ದಾಳಿ ನಡೆಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಮುಸ್ಲಿಂ ಮಹಿಳೆಯರು ಕೂಡ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ, ಕಿಡಿಕಾರ್ತಾನೆ ಇದ್ದಾರೆ. ಅವರು ಹೇಳಿರುವಂಥ ಹೇಳಿಕೆ ಬಹಳ ನೋವಾಗಿದೆ ನಮಗೆ. ಅವರ ವಿರುದ್ಧ ರಾಷ್ಟ್ರೀಯ ಮಹಿಳಾ ಆಯೋಗ ಕ್ರಮವನ್ನು ತೆಗೆದುಕೊಳ್ಬೇಕು. ನಾನು ಪರಮೇಶ್ವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದು. ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡನನ್ನು ಮಾಡಿದ್ದು ಮೋದಿ ಸರ್ಕಾರ ಅಂತ ಹೇಳಿದರು. ಅಲ್ಲಿಂದ ಈಗ ಇದು ಒಂದು ವಿವಾದದ ಸ್ವರೂಪವನ್ನು ಪಡೆದು ಮುಸ್ಲಿಂ ಮಹಿಳೆಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಿಂದೆ ಕರ್ನಾಟಕ ಪ್ರಭಾಕರ್ ಭಟ್ ಅವರು ಸ್ಪೀಚ್ ಮಾಡಿದ್ದಾರೆ. ಅದು ಮಾತದಲ್ಲೇ ಅವರು ಎಲ್ಲರೂ ಮುಸ್ಲಿಂ ಧರ್ಮದ್ದು ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿಯವ್ರಿಗೆ ರಾಂಗ್ ಸ್ಟೇಟ್ಮೆಂಟ್, ಹೊಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅದ್ರಿಗೆ ಖಂಡಿಸ್ತೀವಿ. ಅವ್ರ ಮನೆಯಲ್ಲೇನೋ ಅಕ್ಕ ತಂಗಿಯವರು ಇರಬೇಕು, ಮಗಳಿರಬೇಕು. ಅವರು ಅದು ಯಾಕೆ ಯೋಚನೆ ಮಾಡಲಿಲ್ಲ? ಯಾರು ಹೆಣ್ಮಕ್ಳ ಬಗ್ಗೆ ಮಾತಾಡ್ಮೇಲೆ ಇವ್ರು ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಹೇಳಿಲ್ಲ, ಅವರು ಪೂರ್ಣ ಹೆಣ್ಮಕ್ಳ ಜಾತಿಗೆ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಬೆಳಗ್ಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಸೋಮೋಟೋ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಬೇಕು. ಚೀಪ್ ಪಬ್ಲಿಸಿಟಿ ಸಲುವಾಗಿ ಯಾರು ಇಂಥ ಮಾತು ಮಾಡಬಾರ್ದು, ಹೇಳಬಾರ್ದು. ಏನು ಬಾಯದಲ್ಲಿ ಏನು ಬಂತಂತ ಹೇಳಿದಂದ್ರೆ ಮುಂದಿನ ಅವ್ರಿಗೆ ಎಷ್ಟು ನೋವು ಆಗ್ತೈತಿ, ಎಷ್ಟು ತ್ರಾಸ ಆಗ್ತೈತಿ. ಅವ್ರಿಗೆ ಏನು ವಿಚಾರ ಇಲ್ಲ ಇತ್ತು. ಒಂದು 2-3 ದಿವಸ ಹಿಂದೆ ಕರ್ನಾಟಕ ಪ್ರಭಾಕರ್